ಕೌಶಲ್ ಟ್ರೇಡರ್ಗೆ ಸ್ವಾಗತ. ಸಿಇ ಮಾಡ್ಲಿಕ್ಕೆ ಹೋಗಿ PE ಒಳ್ಳೆ ಟ್ರೇಡ್ ಅನ್ನ ಬಿಟ್ಟಂಗಾಯ್ತು ಇವತ್ತು ಸುಮಾರು ಜನ ಅಲ್ವಾ? ಯಾಕೆ ಅಂತ ತಿಳ್ಕೊಳ್ಳೋಣ. ಅದರೊಟ್ಟಿಗೆ ಏನಂತ ಹೇಳಿದ್ರೆ, ನಾವು ನಿನ್ನೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಕ್ಯಾರಿ ಫಾರ್ವರ್ಡ್ಗೂ ಮತ್ತೆ ನಾವು ಇಂಟ್ರಾಡೇ ಮಾಡೋದಕ್ಕೂ ಇರುವಂತಹ ಡಿಫ್ರೆನ್ಸಿಯೇಷನ್ ಅನ್ನು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೊ ಈಗ ನೋಡಿ, ಆಕ್ಚುಲ್ ಆಗಿ ನಿನ್ನೆ ಒಳ್ಳೆ ರೀತಿ ಅಂದ್ರೆ ನಿನ್ನೆ ಇನ್ ದ ಸೆನ್ಸ್ ಮೊನ್ನೆ ಶುಕ್ರವಾರ ಮಾರ್ಕೆಟ್ ಈ ಝೋನ್ ಅಲ್ಲಿ ಇತ್ತು. ಈ ಝೋನ್ ಅಲ್ಲಿ ಇದ್ದ ಮಾರ್ಕೆಟ್ ಸಡನ್ ಆಗಿ ಫಾಲ್ ಆಯ್ತು, ಮತ್ತೆ ಇಲ್ಲೊಂದು ಝೋನ್ ಕ್ರಿಯೇಟ್ ಮಾಡ್ತು. ಸೊ ಈಗ ತುಂಬಾ ಜನ ಮೈಂಡ್ ಸೆಟ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಇಷ್ಟು ಫಾಲ್ ಆಗಿದೆ ಅಲ್ಲ, ನಾಳೆ ಇನ್ನೂ ಗ್ಯಾಪ್ ಅಪ್ ಆಗುತ್ತೆ ಅಥವಾ ಗ್ಯಾಪ್ ಡೌನ್ ಆಗುತ್ತೆ ಅಂತ ಲೆಕ್ಕ ಹಾಕಿರ್ತಾರೆ. ಸೊ ಗ್ಯಾಪ್ ಡೌನ್ ಆದ ಸೋಮವಾರ ಅಂದ್ರೆ ಭಾನುವಾರ ಎಲ್ಲ ಮುಗಿಸ್ಕೊಂಡು ಬಂದಾಗ ಗ್ಯಾಪ್ ಡೌನ್ ಆಗಿರುತ್ತೆ, ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ ಮ್ಯಾಕ್ಸಿಮಮ್ ಜನ PE ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ. ಓಕೆನಾ? ಅವರು CE ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದು ತುಂಬಾ ಕಮ್ಮಿ. ಅಷ್ಟು ಮಾಡೋದು ಇದ್ದಿದ್ರೆ ರಿಟೇಲರ್ಸ್ ಗಳು ಲಾಸ್ ಅಲ್ಲಿ ಇರ್ತಿರಲ್ಲ. 80% ಆಫ್ ರಿಟೇಲರ್ಸ್ ಲಾಸ್ ಅಲ್ಲಿ ಇದಾರೆ ಅಂದ್ರೆ ಅವ್ರ ಥಿಂಕಿಂಗ್ ಉಲ್ಟಾ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿರ್ತಾರೆ, PE ತಗೊಂಡ್ ಹೋಗಿರ್ತಾರೆ. ಓಕೆ, ಇನ್ ಕೇಸ್ ಸಿ ತಗೊಂಡ್ ಹೋಗಿದ್ರು ಅಂತಾನೆ ಇಟ್ಕೊಳ್ಳೋಣ. ಅವ್ರು ಏನ್ ಮಾಡಿರ್ತಾರೆ, ಸಿ ನಲ್ಲಿ ತಗೊಂಡ್ ಹೋಗ್ಬೇಕಾದ್ರೆ ಎಡ್ಜಿಂಗ್ ಮಾಡ್ಕೊಂಡು ತಗೊಂಡ್ ಹೋಗಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅದನ್ನ ಹಾಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬೈ ಮಾಡಿರ್ತಾರೆ. ಅದ್ ಎರಡನ್ನು ಲಾಭ ಮಾಡಕ್ ಆಗದೇ ಇರೋ ರೀತಿಯಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ಮಾಡಿರ್ತಾರೆ, ಇವತ್ತು ಬೆಳಿಗ್ಗೆ ಒಂದೇ ಒಂದು ಸಲ ಸಿ ಕೊಟ್ರು, ಪಿ ನಲ್ಲಿದ್ದವ್ರನ್ನೆಲ್ಲರನ್ನು ಲಾಸ್ ಮಾಡಿಸಿದ್ರು. ಪಿ ನಲ್ಲಿದ್ದವ್ರೆಲ್ಲರೂ ನೋಡಿ ಮೇಲ್ಗಡೆ ಕ್ಲೋಸಿಂಗ್ ಗಿಂತನೂ ಕೆಳಗೆ ಬಂದು ಫುಲ್ ರೆಡ್ ಅಲ್ಲೇ ಇತ್ತು ಮಾರ್ಕೆಟ್. ಸೊ ಈ ರೆಡ್ ಅಲ್ಲೇ ಇದ್ದಾಗ ಏನಾಗೋಗುತ್ತೆ, ಎಲ್ಲ ಕ್ಯಾರಿ ಫಾರ್ವರ್ಡ್ ಮಾಡಿದವ್ರಿಗೆಲ್ಲ ಲಾಸ್ ಆಗ್ತಿದೆ ಅಂತ ಹೇಳಿ ಎಕ್ಸಿಟ್ ಆಗ್ತಾ ಇರ್ತಾರೆ. ಎಕ್ಸಿಟ್ ಆದ್ಮೇಲಿಂದ ಮಾರ್ಕೆಟ್ ತಿರ್ಗಾ ಎಗೇನು ಎಲ್ಲಿಂದ ಸೆಲ್ ಮಾಡಿದ್ರು ಅಲ್ಲಿಗೆ ತಿರ್ಗಾ ಬಂತು. ಆ ಟೈಮಲ್ಲಿ ಏನಾಗುತ್ತೆ, ಇವ್ರದ್ದು ಲಾಸ್ ಆಗ್ತಿದೆಯಲ್ಲ ಅಂತ ಹೇಳ್ಕೊಂಡು PE ಅನ್ನ ಬಂದಾಗ ಇಲ್ಲಿ ಎತ್ತರದಲ್ಲಿ ತಗೊಳಕ್ ಶುರು ಮಾಡ್ತಾರೆ. ತಿರ್ಗಾ ಇಲ್ಲೂ ಸಹ ಲಾಸ್ ಆಗಿರುತ್ತೆ. ಸೊ ಇದೆರಡಕ್ಕೂ ಲಾಸಿಗೆ ಕಾರಣ ಏನು ಅಂತ ನೋಡಿದಾಗ ನಮಗೆ ಮಾರ್ಕೆಟ್ ಅಲ್ಲಿ ಡೈರೆಕ್ಷನ್ ಅನ್ನು ತಿಳ್ಕೊಳ್ಳೋದು. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಫಾಲೋ ಮಾಡ್ತಾ ಇದಾರೋ, ಯಾರು ಬಿಡ್ದೇನೆ ನಾವು ಹೇಳ್ತಿರೋ ಸ್ಟ್ರಾಟಜಿಯನ್ನು ಅರ್ಥ ಮಾಡ್ಕೊಳ್ತಿದಾರೋ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿದೆ. ಯಾಕೆ ನಾವಿಲ್ಲಿ 12 ಗಂಟೆ ಝೋನ್ ಬಗ್ಗೆ ಮಾತಾಡ್ತಿರ್ತೀವಿ. 12 ಗಂಟೆ ಝೋನ್ ಹತ್ರ ನೋಡಿ ಮಾರ್ಕೆಟ್ ಏನಾಯ್ತು, ರೀಟೆಸ್ಟ್ ಗೆ ಅಂತ ಬಂತು. ಫಸ್ಟ್ ಕ್ಯಾಂಡಲ್ ಡೋಜಿ ಆಯ್ತು, ಅದಾದ್ಮೇಲೆ ರೀಟೆಸ್ಟ್ ಗೆ ಅಂತ ಬಂತು. ರೀಟೆಸ್ಟ್ ಗೆ ಬಂದಂತಹ ಮಾರ್ಕೆಟ್ ಮೇಲ್ಗಡೆ ಕ್ಲೋಸೇ ಕೊಡ್ಲಿಲ್ಲ. ಕ್ಲೋಸ್ ಕೊಡ್ದೇನೆ ಕೆಳಗ್ ಬಂದು ಕೆಳಗಡೆ ಕ್ಲೋಸ್ ಕೊಟ್ಟ ಅಲ್ವಾ? ಕೆಳಗಡೆ ಕ್ಲೋಸ್ ಕೊಟ್ಟು ರೀಟೆಸ್ಟ್ ಮಾಡಿ ಮತ್ತೆ ಫರ್ದರ್ ಮೂವ್ ಆದ. ಸೊ ಈ ಎರಡು ಮೂವ್ಮೆಂಟ್ ಅನ್ನು ನಾವು ಸ್ಟೂಡೆಂಟ್ಸ್ ಗಳು ಸೇರಿ ಕ್ಯಾಪ್ಚರ್ ಮಾಡಿದೀವಿ. ನೀವು ನಿಫ್ಟಿ ಇಂಟ್ರಾಡೇ ಬೈಯರ್ಸ್ ನೋಡಿ, ನಿಮಗೆ ಮೇನ್ ಆಗಿ ಬೇಕಾಗಿರೋದು ಮಾರ್ಕೆಟ್ ಡೈರೆಕ್ಷನ್. ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿದ್ರೆ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್. ಸೊ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ತಿಳಿಸಿಕೊಡುವಂತ ಈಸಿ ಸ್ಟ್ರಾಟಜಿ ಇದೆ. ಮತ್ತೆ ನೀವು ಬೈಯಿಂಗ್ ಅನ್ನ ಲೋವಲ್ ಮಾಡ್ತೀರಿ, ಸೆಲ್ ಅನ್ನ ಹೈಯಲ್ ಮಾಡ್ತೀರಿ. ದಿನ 5% ರಿಟರ್ನ್, 5% ರಿಟರ್ನ್ಸ್ ಅನ್ನ ಗ್ಯಾರಂಟಿ ಆಗಿ ಆಪ್ಷನ್ ಬೈಯಿಂಗ್ ಅಲ್ಲಿ ತೆಗಿಲಿಕ್ಕೆ ಆಗುವಂತಹ ವ್ಯವಸ್ಥೆ. ಮೇನ್ ಆಗಿ ಟ್ರೇಡರ್ ಗಳಿಗೆ ಸಿಗುವಂತಹ ಪ್ರಾಬ್ಲಮ್ ಏನಂದ್ರೆ ಸೈಡ್ವೇಸ್ ಮಾರ್ಕೆಟ್ ಅನ್ನ ಕಂಡುಹಿಡಿಯಬೇಕು. ಆ ಸೈಡ್ವೇಸ್ ಮಾರ್ಕೆಟ್ ಅನ್ನ ಐಡೆಂಟಿಫೈ ಮಾಡುವ ಈಸಿ ಟೆಕ್ನಿಕ್ ಇದರಲ್ಲಿ ನಾವು ಹಾಕಿದೀವಿ. ಅಂಡ್ ಓವರ್ ಟ್ರೇಡಿಂಗ್ ಅಂತೂ ನಿಲ್ಸಿದ್ರು ಮಾಡಕ್ ಆಗಲ್ಲ, ಯಾಕೆಂದ್ರೆ ನಿಮ್ಗೆ ಎಂಟ್ರಿ ಪಾಯಿಂಟ್ಸ್ ಗಳು ತುಂಬಾ ಲಿಮಿಟೆಡ್ ಇರುತ್ತೆ, ಓವರ್ ಟ್ರೇಡಿಂಗ್ ಬರಲ್ಲ. ಸೊ ಇಂತ ಒಂದು ಅದ್ಭುತವಾದ ಒಂದು ಬ್ಲೆಂಡಿಂಗ್ ಅನ್ನ ನಾವು ಈ ಒಂದು ಕೋರ್ಸ್ ಅಲ್ಲಿ ಆಡ್ ಮಾಡಿದೀವಿ. ಸೊ ಮಿಸ್ ಮಾಡಬೇಡಿ, ಇದನ್ನ ತಗೊಳ್ಳಿ, ಕಲೀರಿ, ಕಲ್ತ್ ಟ್ರೇಡಿಂಗ್ ಮಾಡಿ ಪ್ರಾಫಿಟಬಲ್ ಆಗಿ. ಕಾಲಲ್ಲಿ ದುಡ್ಡು ಮಾಡಿದ್ವಿ ಅಂತ ಆದ್ರೆ ಮಧ್ಯಾಹ್ನ ಮೇಲಿಂದ ನಾವು ಪುಟ್ಟಲ್ಲಿ ದುಡ್ಡು ಮಾಡಿದ್ವಿ, ಅದು ಲೋನ್ ಅಲ್ಲೇ ಬೈ ಮಾಡಿದ್ವಿ, 110 ಬೈ ಮಾಡಿ ಕೂತಿದ್ವಿ ಪಿ ನಲ್ಲಿ. ಸೊ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾಕೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು, ಮತ್ತೆ ಎಲ್ಲಿ ತಗೊಬೇಕಂತನೂ ಗೊತ್ತಿರಬೇಕು. ಈ ಫುಲ್ ರ್ಯಾಲಿಯನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಯ್ತು ನಮ್ಮ ಕೈಯಲ್ಲಿ. ಸೊ ಈ ಎಲ್ಲ ಕ್ಯಾಪ್ಚರ್ ಮಾಡಕ್ ಆಗೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಡೈರೆಕ್ಷನ್. ಇದನ್ನ ನಿಮ್ಗೆ ಫ್ರೀ ಆಗಿ ₹1 ಚಾರ್ಜ್ ಇಲ್ಲದೆ ಹೇಳ್ಕೊಟ್ಟಿದ್ವಿ. ಅದು ಎಷ್ಟು ಜನ ಸಿನ್ಸಿಯರ್ ಆಗಿ ಮಾಡ್ತಾ ಇದೀರಿ. ನಾವು ಎಲ್ಲಿವರೆಗೆ ಹೇಳ್ತಿದ್ದೀನಿ ಅಂದ್ರೆ, ಆ 12 ಗಂಟೆ ಝೋನ್ ಅನ್ನ ಅದ್ರ ಬಗ್ಗೆ ಮಾಡಿದಂತಹ ವಿಡಿಯೋ ಅನ್ನ ಮಿನಿಮಮ್ 1,000 ಜನ ನೋಡಿಲ್ಲ, ಆಯ್ತಾ? ಅದೇ ಅದ್ರ ನೆಕ್ಸ್ಟ್ ಬರೋ ವಿಡಿಯೋಗಳನ್ನೆಲ್ಲ ನೋಡಿದ್ದಾರೆ. ಅಂದ್ರೆ ಏನ್ ಅರ್ಥ, ಬೇಸಿಕ್ ವಿಡಿಯೋ ನೋಡೋದಿಲ್ಲ, ಬೇಡ್ದಿದೆಲ್ಲ ನೋಡ್ತೀವಿ. ಅಂದ್ರೆ ಅವ್ರಿಗೆ ಏನಂತಾರಲ್ಲ, ಕೆಲವೊಂದ್ಸಲಿ ಫುಲ್ ಅರ್ಥ ಮಾಡ್ಕೊಳ್ಳೋದು ಇಲ್ಲ ಫುಲ್ ತಿಳ್ಕೊಳ್ದೇನೆ ಇರುವುದಿಲ್ಲ. ಅರ್ಧಂಬರ್ಧ ಆಗ್ಬಿಟ್ಟು ಅರ್ಧಂಬರ್ಧ ನಾಲೆಜ್ ತುಂಬಾ ಡಿಫಿಕಲ್ಟ್ ಆಗ್ತಾ ಇದೆ ಅವ್ರಿಗೆ. ಸೊ ಇಲ್ಲಿ ನೋಡಿ, ಎಷ್ಟು ಕ್ಲೀನ್ ಆಗಿ ಬ್ರೇಕ್ ಆಗಿ ರೀಟೆಸ್ಟ್ ಆದಾಗ ಇಷ್ಟು ಒಳ್ಳೆ ಟ್ರೇಡ್, ಯಾರು ಕೋರ್ಸ್ ತಗೊಳ್ದಿದ್ರು ಪರವಾಗಿಲ್ಲ, ₹1 ಚಾರ್ಜ್ ನಮಗ್ ಕೊಡ್ದಿದ್ರು ಪರವಾಗಿಲ್ಲ, ಇಷ್ಟು ಒಳ್ಳೆ ಇನ್ಕಮ್ ಅನ್ನ ಮಾಡುವಂತಹ ಸೆಟಪ್ ಇರಬೇಕಾದ್ರೆ ಯಾಕೆ ಮಾಡೋದಿಲ್ವ ಅಂತ ಗೊತ್ತಿಲ್ಲ, ಆಯ್ತಾ? ಅದಾದ್ಮೇಲಿಂದನೂ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಗೆ ಇದೊಂದು ಝೋನ್ ಇದೆ, ಇದೊಂದು ಝೋನ್ ಮತ್ತೆ ಈ ಲೈನ್ ಬರ್ಲಿಕ್ಕಿದೆ ಅಂತ. ಆದ್ರೆ ಮಾರ್ಕೆಟ್ ಬರ್ಲಿಲ್ಲ ನೋಡಿ. ಲಾಸ್ಟ್ ಮೂಮೆಂಟ್ 3ವರೆಗೂ ಇಲ್ಲಿ ಮೇಲ್ಗಡೆ ತಗೊಂಡೋದಂತಹ ಮಾರ್ಕೆಟ್ ಅನ್ನ ತಿರ್ಗಾ ಇಲ್ಲಿಗೆ ತಂದು ನಿಲ್ಸಿದ್ದಾರೆ. ಅಂದ್ರೆ ನಿನ್ನೆ ಕ್ಲೋಸಿಂಗ್ ಅನ್ನು ಇವತ್ತಿನ ಕ್ಲೋಸಿಂಗ್ ಅನ್ನು ಕಂಪೇರ್ ಮಾಡಿ ನೋಡಿ. ನಿನ್ನೆ ಕ್ಲೋಸಿಂಗ್ ಇಲ್ಲಿದೆ, ಈ ಜಾಗದಲ್ಲಿದೆ, ಕರೆಕ್ಟಾ? ಸಾರಿ, ಈ ಜಾಗದಲ್ಲಿದೆ. ಇವತ್ತಿನ ಕ್ಲೋಸಿಂಗ್ ಅದೇ ಜಾಗದಲ್ಲಿದೆ. ಅಂದ್ರೆ ಮಾರ್ಕೆಟ್ ಏನ್ ಮಾಡಿದ್ದಾನೆ, ಇವತ್ತು ಮಾರ್ಕೆಟ್ ಏನು ಮೂವ್ಮೆಂಟ್ ಮಾಡಿಲ್ಲ,
ಆದ್ರೆ ನಾವೇನ್ ಮಾಡ್ಬಿಡ್ತೀವಿ, ಅದು ಮೇಲೋಗ್ತಿದೆ ಅಂತ ಅಷ್ಟೇನೆ ನಮ್ ತಲೆಯಲ್ಲಿ ಏನ್ ಬರುತ್ತೆ, ಇವತ್ತು 15 ನಿಮಿಷ ಕ್ಯಾಂಡಲ್ ಅನ್ನು ಬ್ರೇಕ್ ಮಾಡಿ ನಿಂತಿದ್ದಾನೆ, ರೀಟೆಸ್ಟ್ ಮಾಡ್ತಾ ಇದ್ದಾನೆ, ಇನ್ನು CA ಹೋಗ್ತಾನೆ ಅಂತ ಹೇಳಿ ಕಾಯ್ತಾ ಕೂತಿರ್ತೀವಿ. CA ಆಲ್ರೆಡಿ ಬಂದು ಟಚ್ ಆಗ್ತಾ ಇರುತ್ತೆ ಟಾರ್ಗೆಟ್ಗೆ. ಟಾರ್ಗೆಟ್ ಟಚ್ ಆದಂತಹ CE ರಿಟರ್ನ್ ಬರ್ಲಕ್ ಶುರು ಆಗುತ್ತೆ. ರಿಟರ್ನ್ ಬರ್ಲಿಕ್ಕೆ ಶುರು ಆಗಿದ್ದ CE ಡೌನ್ ಫಾಲ್ ಆಗುತ್ತೆ. ಸೊ ಲಾಸು ಆಗುತ್ತೆ. ಆಮೇಲಿಂದ ತಿಳ್ಕೊಳ್ತಾರೆ, ಛೇ ನಾವು ಕಾಯ್ಬಾರ್ದಾಗಿದ್ದು, ನಾವು CE ಕಡೆ ಹೋಗ್ಬಾರ್ದಾಗಿತ್ತು, ಪಿ ಕಡೆ ಹೋಗ್ಬೇಕಿತ್ತು ಅಂತ. ಪಿ ಅಲ್ಲಿ ಏನ್ ಮಾಡ್ದ ನೋಡಿ, ನಿನ್ನೆ ಮಾರ್ಕೆಟ್ ಎಲ್ಲಿಂದ ತಗೊಂಡೋಗಿದ್ದಾನೋ ಈ ಜಾಗದಿಂದಾನೇ ಪಿಕಪ್ ತಗೊಂಡಿರೋದು. ನೋಡಿ ಈ ಜಾಗದಿಂದ ಪಿಕಪ್ ತಗೊಂಡಿದಲ್ವಾ, ಈ ಜಾಗದಿಂದ ಪಿಕಪ್ ತಗೊಂಡಿರುವಂತಹ ಮಾರ್ಕೆಟ್ ಅನ್ನ ಅವನು ಅದೇ ಜಾಗಕ್ಕೆ ತಿರ್ಗಾ ವಾಪಸ್ ತಂದು ಅಲ್ಲೆಲ್ಲ ಕನ್ಸಾಲ್ಡೇಟ್ ಮಾಡ್ಕೊಂಡು ಅದಾದ್ಮೇಲಿಂದ ತಿರ್ಗಾ ಬ್ರೇಕ್ ಮಾಡ್ಕೊಂಡು ಹೋಗಿದ್ದಾನೆ. ಬ್ರೇಕ್ ಆದ್ಮೇಲಿಂದ ತಿರ್ಗಾ ಕನ್ಫರ್ಮೇಶನ್ ಕೊಟ್ಟಿದ್ದಾನೆ. ಸಿಂಪಲ್ ಆಗಿ ನೀವು ಒಂದು ಟ್ರೆಂಡ್ ಲೈನ್ ಅನ್ನೇ ಹಾಕಿ, ಟ್ರೆಂಡ್ ಲೈನ್ ಅನ್ನೇ ತಗೊಳ್ಳಿ. ಈ ಜಾಗದಿಂದ ಮಾರ್ಕೆಟ್ ಪಿಕಪ್ ಆದಂತಹ ಮಾರ್ಕೆಟ್ಗೆ ನೀವು ಟ್ರೆಂಡ್ ಲೈನ್ ಹಾಕಿ. ಈ ಟ್ರೆಂಡ್ ಲೈನ್ ಹಾಕಿದ್ರೆ ಎಷ್ಟು ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ ಅಂದ್ರೆ, ಇದು ಫಾಲ್ ಆಯ್ತು, ಫಾಲ್ ಆಗಿದ್ದು ಟ್ರ್ಯಾಪ್. ಟ್ರೆಂಡ್ ಲೈನ್ ಫಿಲಾಸಫಿ ಪ್ರಕಾರ ನಮ್ಗೆ ಏನಾಗ್ಬೇಕು, ಅದು ಥರ್ಡ್ ಟಚ್ ವರೆಗೆ ಕಾಯ್ಬೇಕು. ಅಂದ್ರೆ ನಾವೇನಂತ ಹೇಳಿದ್ರೆ ಇಲ್ಲಿವರೆಗೆ ಕಾಯ್ಬೇಕು. ಯಾಕೆ ಇಲ್ಲಿವರೆಗೆ ಕಾಯ್ಬೇಕು ಅನ್ನೋದು ಟ್ರೆಂಡ್ ಲೈನ್ ಯಾರೆಲ್ಲ ಕಲ್ತಿಲ್ವೋ ಅವ್ರು ಕಲಿಬೇಕು. ಟ್ರೆಂಡ್ ಲೈನ್ ರೂಲ್ಸೇ ಹಾಗೆ. ಇದು ಬ್ರೇಕ್ ಆಗ್ತಿದ್ದಂಗೆ ನಾವು ಟ್ರೆಂಡ್ ಲೈನ್ ಬ್ರೇಕ್ ಅಂತ ಹೇಳಲೇಬಾರ್ದು. ಅದು ಇಟ್ ಆಸ್ ಎ ರೂಲ್. ಅದು ಇಲ್ಲಿಗೆ ಬರೀ ಸಪೋರ್ಟ್ ತಗೊಳುತ್ತೆ. ಸಪೋರ್ಟ್ ತಗೊಂಡ್ ನಂತರ ಮೇಲ್ ಹೋಗುತ್ತೆ. ಮೇಲ್ ಹೋದಾಗ ತಗೊಳ್ಳಿಲ್ಲ ಅಂದ್ರು ನೆಕ್ಸ್ಟ್ ಟೈಮ್ ತಿರ್ಗಿ ಅದೇ ಜಾಗಕ್ಕೆ ಬಂದಾಗ ನೋಡಿ, ಟ್ರೆಂಡ್ ಲೈನ್ ಎಷ್ಟು ಚೆನ್ನಾಗಿ ಸಪೋರ್ಟ್ ತಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲೂ ಸಹ ನೀವು ಒಳ್ಳೆ ಇನ್ಕಮ್ ಅನ್ನ ಮಾಡ್ಬೋದು. ಅದು ಏನು 108 110ರಿಂದ ಹಿಡಿದು ಅರೌಂಡ್ 190 ವರೆಗೆ ಒಂದು 80 ಪಾಯಿಂಟ್ಸ್ ಟ್ರೇಡ್ ಇದು. 80 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡ್ಬೋದು. 20 ಪಾಯಿಂಟ್ಸ್ ಎಲ್ಲ ಬಿಡಿ, 80 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಬೋದು. ಇದೊಂದು ಸಿಂಪಲ್ ಆಗಿ ಒಂದು ಟ್ರೆಂಡ್ ಲೈನ್, ಒಂದು ಹಾರಿಜಾಂಟಲ್ ಲೈನ್ ಹಾಕಿದ್ರು ಇವತ್ತಿನ ಡೇ ಪಾಸ್. ಆದ್ರೆ ನಾವೇನ್ ಮಾಡಿರ್ತೀವಿ, ಇದೆಲ್ಲ ಕನ್ಫ್ಯೂಷನ್ ಮಾಡ್ಕೊಂಡು ಪಿಗೆ ಹೋಗ್ದೇನೆ ಸಿಗೆ ಹೋಗಿ ಗಿರ್ಗಿಟ್ಲೆ ಹೊಡೆದಿರ್ತೀವಿ. ಗಿರ್ಗಿಟ್ಲೆ ಅಂದ್ರೆ ಈ ಕಡೆ ಹೋದಾಗ ಸಿ ನಲ್ಲಿ ಕೂತಿರೋದಕ್ಕೆ ಹೋಗ್ತೀವಿ, ಈ ಕಡೆ ಬಂದಾಗ ಪಿ ನಲ್ಲಿ ಕೂತ್ಕೊಳಕ್ ಹೋಗ್ತೀವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ತಿರ್ಗಾ ಅದ್ ಮೇಲ್ ಬರ್ತಿದೆ ಅಂತ ತಿರ್ಗಾ ಸಿ ಕೂತ್ಕೊಳಕ್ ಹೋಗ್ತೀವಿ, ತಿರ್ಗಾ ಫಾಲ್ ಆಗುತ್ತೆ. ಏನಿದು ಮಾರ್ಕೆಟ್ ಅಂತಾನೆ ಅರ್ಥ ಆಗೋದಿಲ್ಲ ಅಂತ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಬೇಕು, ಅದು ಕಲಿಬೇಕು, ಕಲ್ತ್ರೆ ಬರುತ್ತೆ. ಸೊ ನಾವು ನಮ್ಮ ಮಾರ್ಕೆಟ್ ಸೆಟಪ್ ಏನ್ ಕೊಟ್ಟಿದೀವಿ ಅದು ಸುಮ್ನೆ ಫ್ರೀ ಕೊಡ್ಬೇಕಲ್ಲ ಅಂತ ಕೊಟ್ಟಂತದ್ದಲ್ಲ. ಹಂಗ್ ಕೊಡೋಂಗಿದ್ರೆ ಆ ವಿಡಿಯೋ ಮಾಡಿದ್ಮೇಲಿಂದ ನೆಕ್ಸ್ಟ್ ಆ ವಿಡಿಯೋದ ಬಗ್ಗೆ ಮಾತೇ ಆಡೋದಿಲ್ಲ ಯಾರುವೆ ಯೂಟ್ಯೂಬ್ ಅಲ್ಲಿ. ನಾವು ಅದೇ ವಿಡಿಯೋವನ್ನೇ ತಿರ್ಗಾ 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 ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ನಿಮಗೆ ನಾವು ಫ್ರೀಯಾಗಿ ಕೊಟ್ಟಿರೋದು ವರ್ತ್ಫುಲ್ ಅಂತ ನಿಮ್ಗೆ ಅರ್ಥ ಆಗ್ಬೇಕು ಅನ್ನೋ ಒಂದೇ ಇಂಟೆನ್ಷನ್ ಇಂದ ಕೊಡ್ತಾ ಇದ್ದೀವಿ. ನೀವು ಅದನ್ನ ಉಪಯೋಗ ಮಾಡ್ಕೊಳ್ಳಿ. ನಮ್ಗೇನು ₹1 ಕೊಡ್ಬೇಡಿ ನೀವು, ಆದ್ರೆ ನೀವು ಅದನ್ನ ಕಲೀರಿ ಚೆನ್ನಾಗಿ. ನೋಡಿ ಇಲ್ಲಿ ನೋಡಿ, ಜಸ್ಟ್ ಇದ್ರ ಹೈಗೆ ಹಾಕಿ, ಈಗ ಇಲ್ಲಿ ಬಂದಾಗ ನೀವು ಆರಾಮಾಗಿ ತಗೊಳಲ್ವಾ ಪಿ, ನಿಮಗ್ ಗೊತ್ತು ಎಲ್ಲಾನು. ಆದ್ರೆ ನಿಮ್ಗೆ ಈ ಲೈನ್ ಹಾಕೋದು ಎಲ್ಲ ಉದಾಸೀನೆ. ಆಮೇಲಿಂದ ಅದಕ್ಕೆ ತಾಳ್ಮೆ ಇಲ್ಲ. ಇದ್ ಬದ್ ಇಂಡಿಕೇಟರ್ ಎಲ್ಲ ಹಾಕೊಂಡಿಟ್ಟಿರ್ತೀರಿ, ಏನ್ ಮಾಡ್ಬೇಕಂತ ನಿಮಗೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಕಡೆಗೆ ಅದು ಇಲ್ಲ, ಈ ಕಡೆ RSI ಓಡಾಡ್ತಿರುತ್ತೆ, ಈ ಕಡೆ ಒಂದು ಯಾವ್ದಾದ್ರು ಒಂದು ಹಾವುಗಳು ಓಡಾಡ್ತಿರ್ತವೆ, ಮೂವಿಂಗ್ ಆವರೇಜ್ ಅದು ಇದು ಅಂತ ಹಾವುಗಳು ಓಡಾಡ್ತಿರ್ತದೆ. ಅದಲ್ದೇನೆ ಮತ್ತೊಂದು 25 ಲೈನ್ಗಳನ್ನ ಹಾಕೊಳ್ತೀರಿ. ನಿಮಗೆ ಗೊತ್ತಾಗಲ್ಲ ಯಾವ ಲೈನಿಗೆ ನಾನು ತಗೊಬೇಕು, ಯಾವ ಲೈನಿಗೆ ಬಿಡ್ಬೇಕು ಅಂತ. ಕೊನೆಗೆ ನೀವು ಏನೂ ಮಾಡಕ್ ಹೋಗಲ್ಲ. ಅದ್ರ ಬದಲು ನೀವು ಸಿಂಪಲ್ ಆಗಿ ಇಟ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಚಾರ್ಟ್ ಅನ್ನು ಎಷ್ಟು ಕ್ಲೀನ್ ಅಂಡ್ ಸಿಂಪಲ್ ಆಗಿ ಇಡ್ತೀನೋ ಅಷ್ಟು ಕ್ಲೀನ್ ಅಂಡ್ ಸಿಂಪಲ್ ಅಲ್ಲಿ ಟಾರ್ಗೆಟ್ ಗಳನ್ನ ಕೊಡುತ್ತದೆ. ನೀವು ಅಷ್ಟೇ ಮಾಡಬೇಕಾಗಿದ್ದು. ಟ್ರೇಡ್ ಇವತ್ತು ಮಾಡಿ ನಾಳೆ ಮಾಡಿ ಅದು ಬೇರೆ ಪ್ರಶ್ನೆ. ಆದ್ರೆ ನಿಮಗೆ ಅದು ಸ್ಟ್ರಾಟಜಿಯನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸೊ ನೀವು ಅರ್ಥ ಮಾಡ್ಕೊಂಡು ಮಾಡಿದ್ರಿ ಅಂತ ಆದ್ರೆ ಒಳ್ಳೆ ರೀತಿಯ ಟ್ರೇಡರ್ಸ್ ಗಳು ನೀವು ಆಗೇ ಆಗ್ತೀರಿ. ಸೊ ಅದನ್ನ ಬೆಳೆಸ್ಕೊಳ್ಳಿ, ಕಲೀರಿ, ಕಲ್ತ್ ಮಾಡಿ. ನಮ್ಮ ಹತ್ರ ಕಲೀರಿ ನಾ ಹೇಳುದೂ ಇಲ್ಲ, ಯಾಕೆಂದ್ರೆ ನಿಮಗ್ ಬಿಟ್ಟು ವಿಚಾರ. ಆದ್ರೆ ನೀವು ಕಲಿಯುವಂಥದ್ದನ್ನ ಫ್ರೀಯಾಗಿ ಕೊಡ್ಲಿ ಏನೇ ಕೊಡ್ಲಿ ಅದನ್ನ ಕಲ್ತ್ ಮಾಡಿದಾಗ ಒಂದು ಖುಷಿ, ಓಕೆ ಮಾಡ್ತಿದಾರಲ್ಲ ಅಂತ. ಯಾಕ್ ಬೇಕು, ನಿಮ್ಗೆ ಬೇಕಾಗಿದ್ದು ನೀವು ಮಾಡ್ಕೊಳ್ತಾರಿಲ್ಲ ಬಿಡಿ ಅಂತ ಅನ್ನೋ ಮೈಂಡ್ ಸೆಟ್ ನಮ್ದಲ್ಲ. ಅದಕ್ಕಾಗಿ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಸಕ್ಸಸ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀವಿ. ನಾಳೆ ಮಾರ್ಕೆಟ್ ಎಕ್ಸ್ಪೈರಿ ಏನಾಗುತ್ತೆ ಅಂತ ನಾಳೆ ಬಂದು ನೋಡೋಣ. ನಾಳೆ ಏನಾಗುತ್ತೆ ಅಂತ ಇವತ್ತು ಹೇಳಿ ಸರ್ ಅಂತಾರೆ, ಏನೂ ಯೂಸ್ ಆಗಲ್ಲ. ನಾಳೆ ಏನಾಗುತ್ತೆ ಅನ್ನೋದು ನಾಳೆನೇ ನೋಡ್ಬೇಕು. ಯಾಕೆಂದ್ರೆ ನಾವು ಇಂಟ್ರಾಡೇ ಟ್ರೇಡರ್ಸ್ಗಳು, ನಾವು ಕ್ಯಾರಿ ಫಾರ್ವರ್ಡ್ ಮಾಡೋರಲ್ಲ. ಯಾರಿಗೆ ಬೇಕು ಗೊತ್ತಾ ನಾಳೆ ಏನಾಗುತ್ತೆ ಅಂತ ತಿಳ್ಕೊಳಕ್ಕೆ? ಯಾರು ಕ್ಯಾರಿ ಫಾರ್ವರ್ಡ್ ಮಾಡಿದಾನೋ ಅವನಿಗೆ ರಾತ್ರಿ ಎಲ್ಲ ಯೂಟ್ಯೂಬ್ ಹುಡುಕ್ತಾ ಇರ್ತಾನೆ. ಯಾರು ಹೇಳ್ತಾರೆ ಇವತ್ತು ನಾನು ಕ್ಯಾರಿ ಫಾರ್ವರ್ಡ್ ಮಾಡಿ ಸರಿ ಅಂತ. ಅಷ್ಟೇ ಬೇಕಾಗಿದ್ದು ಅವನಿಗೆ. ಅವನಿಗೆ ಮಾರ್ಕೆಟ್ ಅಲ್ಲಿ ಏನು ಮಾಡಕ್ಕಾಗಲ್ಲ. ಬೆಳಿಗ್ಗೆ ಈಗ ಒಂದು ವೇಳೆ ನಿಮ್ ಫೇವರಬಲ್ ಆಗಿ ಮಾರ್ಕೆಟ್ ಇದ್ರು ಸಹ ಎಷ್ಟ್ ಜನಕ್ಕೆ ಅದನ್ನ ಕ್ಯಾಪ್ಚರ್ ಮಾಡಕ್ಕಾಯ್ತು ಅಲ್ವಾ? ಮಾಡಕ್ಕಾಗಲ್ಲ ಅದು. ಸಡನ್ ಫಾಲ್ ಆಗ್ಬಿಟ್ಟು ಅದನ್ನ ಸಿಗ್ದಿರೋ ಹಾಗೆ ಮಾಡ್ತಾನೆ.
ಸೊ ಆ ರೀತಿ ಎಲ್ಲ ಇದ್ದಾಗ ನೀವು ಕ್ಯಾರಿ ಫಾರ್ವರ್ಡ್ಕ್ಕಿಂತ ಇಂಟ್ರಾಡೇನಲ್ಲಿ ಅವತ್ತು ಏನ್ ಬರುತ್ತೋ ಆ ಸೆಟಪ್ ಅನ್ನು ಹಾಕೊಂಡು ಅದು ಪ್ರಕಾರದಲ್ಲಿ ಟ್ರೇಡ್ ಮಾಡಿ ದಿನಕ್ಕೊಂದು 20-30 ಪಾಯಿಂಟ್ ಲಾಭ ಮಾಡ್ಕೊಂಡು ಹೋಗೋದನ್ನ ಕಲ್ತ್ರೆ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗಳಿಗೂ ತಿಳಿಸಿ. ಥ್ಯಾಂಕ್ ಯು.